ಸುಧಾಕರಣ ಡಾಕ್ಟರ್ ಸುಧಾಕರಣ ನಮ್ಮ ಜನಪ್ರಿಯ ನನ್ನ ಆತ್ಮೀಯ ಅಣ್ಣ. ಹೆಲ್ತ್ ಮಿನಿಸ್ಟರ್ ಆಗಿದ್ದಂಥವ್ರು. ನಾನು ಗುಳಿಯೇಟಿ ಶೇಖರಣ್ಣ, ಮಾಜಿ ಮಂತ್ರಿ, ಹೊಸದುರ್ಗದ ಶಾಸಕ, ಒಡ್ರವನು ನಾನು. ಅಣ್ಣ, ನನಗೆ ಪಾಪ ನೀನು ಭಾಳ ಸಹಾಯ ಮಾಡಿದೆ. ನಾನು ಯಾವ್ಯಾವ ಲೆಟ್ರ್ ಕೊಟ್ಟಿದ್ದೆ ಎಲ್ಲದಕ್ಕೂ ನೀನು ಸೈನ್ ಮಾಡಿಕೊಟ್ಟೆ. ನಮ್ಮ ತಾಣೆ ನೀನು ಎಲ್ಲದಕ್ಕೂ ಸೈನ್ ಮಾಡಿಕೊಟ್ಟೆ. ನರ್ಸ್ಗಳಿಂದ ಹಿಡಿದ್ಬಿಟ್ಟು ಎಲ್ಲದಕ್ಕೂ ಕೂಡ ಸೈನ್ ಮಾಡಿಕೊಟ್ಟೆ. ಆದರೆ ನೀನು ಒಂದು ನನಗೆ ಸಣ್ಣ ತಪ್ಪು ಮಾಡಿಬಿಟ್ಟೆ ಸುಧಾಕರಣ. ನೀನು ಹೆಲ್ತ್ ಮಿನಿಸ್ಟರ್ದಾಗ ಭಾಳ ಸಹಾಯ ಮಾಡಿದೆ ಬಿಡು. ನೀನಂತೂ ನನ್ನ ಮರೆಯೋದಿಲ್ಲ. ನಾನು ಯಾವುದೇ ಲೆಟ್ರ್ ಕೊಟ್ಟರು ಕೂಡ ನಮ್ಮ ಶೇಖರಣ ಅಂತೇಳಿ ಮಾಡಿಕೊಡ್ತಾ ಇದ್ದೆ ಅಣ್ಣ. ಸುಧಾರಣ, ನನಗೆ ತಪ್ಪು ಮಾಡಿದ್ದೇನು ಗೊತ್ತಣ್ಣ, ನಿನ್ನ ಬಗ್ಗೆ ಈಗಲೂ ಕೂಡ ಗೌರವ ಇದೆ. ನೀನು MP ಎಲೆಕ್ಷನ್ ನೀನು ಚಿಕ್ಕಬಳ್ಳಾಪುರಲ್ಲಿ ಗೆಲ್ಲಬೇಕಣ್ಣ, ಅದೇ ನನ್ನ ಆಸೆ. ಬಟ್ ನಮ್ಮ ತಾಣೆ ನೀನೇ ನನಗೆ ಸೋಲಿಸಿದ್ದಣ್ಣ. ಹೊಸದುರ್ಗದಲ್ಲಿ ಸೋಲಿಸಿದ್ದು ನೀನಣ್ಣ. ನೀನು ನಮ್ಮ ಅಶೋಕಣ್ಣ, ಹೆಲ್ತ್ ಮಿನಿಸ್ಟರ್, ಯಾರು ರೆವಿನ್ಯೂ ಮಿನಿಸ್ಟರ್ ಆಗಿದ್ದರು ಅಶೋಕಣ್ಣ, ನಮ್ಮ ಬೊಮ್ಮಾಯಿ ಸಾಹೇಬರು, CM ಸಾಹೇಬರು, ಅವರು ನೀನು 3 ಜನ ಸೇರ್ಕೊಂಡು ನಾನು ಸೋಲಿಸಿದ್ರಣ್ಣ. ನಾನು ಯಾಕೆ ಅಂತ ಹೇಳಿದ್ರೆ, ನಾನು ಇಂಡಿಪೆಂಡೆಂಟ್ ನಿಂತ್ಕೊಳೋದಕ್ಕೆ ನೀನೇ ಹೇಳಿದೆ, ನೀನು ನಿಂತ್ಕೋ ಶೇಖರ್, ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದೆ ಅಣ್ಣ. ನಾನು ಬೊಮ್ಮಾಯಿ ಸಾಹೇಬ್ರು ಹೇಳಿದ್ರು, ಸುಧಾಕರ್ ನಿಂಗೆ ಸಹಾಯ ಮಾಡ್ತಾರೆ ಅಂತ ಹೇಳಿದರು. ಅಶೋಕಣ್ಣ ಹೇಳಿದರು, ಸುಧಾಕರ್ ಸಹಾಯ ಮಾಡಲಿಲ್ವಾ ಅಂತ ಹೇಳಿದರು. ನೀನು ಹೇಳಿದೆ ಸುಧಾಕರಣ್ಣ, ನಾನು ಈಗಲೂ ನಿನ್ನ ಎಲೆಕ್ಷನ್, ನಾನು ಲಾಸ್ಟ್ ML ಎಲೆಕ್ಷನ್ ಬಂದು ಒಂದೇ ಓಟ್ ಹಾಕ್ಸಿದ್ದೀನಿ ನಾನು. ನಿನ್ನ ಪರವಾಗಿ ಬಂದು ಒಂದೇ ಓಟ್ ಹಾಕ್ಸಿದ್ದೀನಿ. ಒಂದೇ ಓಟ್ ಹಾಕ್ಸಿರೋದು ನಾನು. ಈಗಲೂ MP ಎಲೆಕ್ಷನ್ ನೀನು ಗೆಲ್ಲಬೇಕಂತ ನಾನು ಬರ್ತೀನಿ ಅಣ್ಣ. ಖಂಡಿತ ನೀನು ಗೆಲ್ಲಬೇಕು. ನೀನು ಡೆಲ್ಲಿಲಿ ನರೇಂದ್ರ ಮೋದಿ ಸಾಹೇಬ್ರ ಪಕ್ಕದಲ್ಲಿ ನೀನು ಇರಬೇಕು. ನಾನು ಬಂದೇ ಬರ್ತೀನಿ. ಆದರೆ ನನ್ನ ಎಲೆಕ್ಷನಲ್ಲಿ, ML ಎಲೆಕ್ಷನಲ್ಲಿ ನನಗೆ ಭಾಳ ನೋವಿದೆ. ಬಟ್ ನೀನು ಸಹಾಯ ಮಾಡಲಿಲ್ಲ. ಸಹಾಯ ಮಾಡ್ತೀನಿ ಅಂತ ಹೇಳಿ ಯಾರನ್ನ ಹುಡುಗರನ್ನ ಕಳಿಸ್ಕೊಟ್ಟು ನಾನು ಸಹಾಯ ಮಾಡ್ತೀನಿ ಅಂತ ಹೇಳೋಣ. ನಮ್ಮ ಹುಡುಗರನ್ನ ಕಳಿಸ್ಕೊಟ್ಟೆ, ನೀನು ಸ್ವಿಚ್ ಆಫ್ ಮಾಡಿಬಿಟ್ಟಣ ನಮ್ಮ ತಾಣ. ಅದಕ್ಕೆ ನಾನು ಸೋತಿದ್ದಣ್ಣ ನಾನು. ಸುಧಾಕರಣ, ನಿನ್ನ ಎಲೆಕ್ಷನಲ್ಲಿ ಬಂದು ಹುಡುಕೊಂಬಂದು ನಿನಗೆ ಸಹಾಯ ಮಾಡಿ ಒಂದು ಓಟ್ ಹಾಕ್ಸಿದ್ದೀರಣ್ಣ. ನನ್ನ ML ಎಲೆಕ್ಷನಲ್ಲಿ ನೀನು, ಬೊಮ್ಮಾಯಿ ಸಾಹೇಬರು, ಅಶೋಕ್ ಸಣ್ಣ 3 ಜನ ಸೇರಿಕೊಂಡು ಸಹಾಯ ಮಾಡ್ತೀನಿ ಅಂತೇಳಿ ನನಗೆ ಮೋಸ ಮಾಡಿದ್ರಣ್ಣ. ನನಗೆ ನೋವಿದೆ, ಈಗಲೂ ನೋವಿದೆ ಅಣ್ಣ. ಆದರೂ ಕೂಡ ನೀನು ಗೆಲ್ಲಬೇಕಣ್ಣ. MP ಎಲೆಕ್ಷನ್ ಖಂಡಿತ ನಿನ್ನ ಪರವಾಗಿ ನಾನು ಬರ್ತೀನಿ. ನಿನ್ನ ಪರವಾಗಿ ಬರ್ತೀನಣ್ಣ. ನೀನು ಗೆಲ್ಲಬೇಕಣ್ಣ. 1000 ಕೋಟಿ ಕೆಲಸ ಮಾಡಿದೆ, 100 ಕೋಟಿ ರಾಜ್ಯದಲ್ಲಿ ಕೆಲಸ ಮಾಡಿದೆ. ನೀನು ಸೋತೆಲ್ಲಣ್ಣ. ಈ ಸೋಲು ನಿಂದಲ್ಲಣ್ಣ, ನನ್ನಂಥವ್ರು ಗುಳಿಯೇಟಿ ಶೇಖರ್ ಅಂತ ಪಾಪದವ್ರು ಶಾಪಣ್ಣ. ನೀವು ಸೋಲ್ತಿರೋದು, ನೀವು ಸೋಲಲ್ಲ ನಿಂದು. 1000 ಕೋಟಿ, ಲಕ್ಷಾಂತರ ಕೋಟಿ ನೀವೆಲ್ಲ ಸಹಾಯ ಮಾಡಿದ್ರ. ಬಟ್ ನೀನು ಸೋಲಿಲ್ಲ ಅನ್ನೋದು ಎಂಥದ್ದು ಗೊತ್ತಣ್ಣ. ಗುಳಿಯೇಟಿ ಶೇಖರ್ ಅಂತ ಪಾಪದವ್ರು ಮಾಡಿದಂಥ ಸಹಾಯ ಮಾಡಿದರೆ ನಾನು ಖಂಡಿತ ಗೆಲ್ತಾ ಇದ್ದೆ. ಪಾಪದವ್ರಿಗೆ ನಾನು ಪಾಪದವ್ರಣ್ಣ. ನಮ್ಮಂಥವ್ರಿಗೆಲ್ಲ ಕೈ ಕೊಟ್ರಲ್ಲ, ಅದೇ ಅಣ್ಣ ನಿಮಗೆ ಇದೆ, ಅದೇ ಶಾಪಣ್ಣ. ಆದರೂ ಕೂಡ ಬರ್ತೀನಿ. ಈಗ ನಿನ್ನ ಎಲೆಕ್ಷನ್ ನಾನು ಖಂಡಿತ ಬರ್ತೀನಿ. ಮತ್ತೆ ಈಗ ಬರ್ತೀನಿ. ಲಾಸ್ಟ್ ಟೈಮ್ ಬಂದಾಗ 1 ಓಟ್ ಹಾಕ್ಸಿದೆ, ಈಗ 2 ಓಟ್ ಹಾಕ್ಸ್ತೀನಿ ನಿನಗೆ. ನಮ್ಮ ಸಮಾಜದವ್ರನ್ನಿಂದ ಬಿಟ್ಟು ಎಲ್ಲ ಸಮಾಜದವ್ರು ಸೇರಿಕೊಂಡು 2 ಓಟ್ ಹಾಕ್ಸಿ ನಿನ್ನ ಗೆಲ್ಲಿಸ್ತೀನಿ. MP ಎಲೆಕ್ಷನ್ ಗೆಲ್ಲಬೇಕಣ್ಣ.